ಗ್ಯಾಸ್ ರೀಫಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ಕೊಂಚ ಎಡವಟ್ಟಾದ್ರೂ ಸುತ್ತಮುತ್ತ ಇರುವವರು ಸುಟ್ಟು ಬೂದಿಯಾಗ್ತಾರೆ. ಅಷ್ಟರ ಮಟ್ಟಿಗೆ ಅಪಾಯಕಾರಿ ಈ ದಂಧೆ. ಇದು ನಮ್ಮ ನಡುವೆ ಹೊತ್ತಿಟ್ಟಿರೋ ನೆಲ ಬಾಂಬ್ ಇದ್ದ ಹಾಗೆ. ಕೊಂಚ ಎಡವಟ್ಟಾದ್ರೂ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆಗಳೇ ಭಯಾನಕ ಸ್ಫೋಟ ಸೃಷ್ಟಿಸಿ ಜನರನ್ನ ಬಲಿ ಪಡಿಬಹುದು. ರಾಜ್ಯದ ಹಲವು ಜಿಲ್ಲೆಗಳ ಮಹಾನಗರಗಳಲ್ಲಿ ನಡೆಯುತ್ತಿರುವ ಈ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ಕರಾಳ ಮುಖವಾಡವನ್ನ ನಮ್ಮ ಕವರ್ ಸ್ಟೋರಿ ತಂಡ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆ ಎಳೆದಿದೆ. ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಬಗ್ಗೆ ಈ ಹಿಂದೆ ನಾವು ವರದಿ ಮಾಡಿದ್ವಿ. ರಾಯಚೂರಿನ ಗಲ್ಲಿಗಳಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ತಿದ್ದ ಬಗ್ಗೆ ಸಂಪೂರ್ಣ ವರದಿ ಪ್ರಕಟಿಸಿದ್ವಿ. ವರದಿ ಮಾಡಿದ ಬೆನ್ನಲ್ಲೇ ಸಂಪೂರ್ಣವಾಗಿ ಅಡ್ಡೆಗಳು ಬಂದಾಗಿದ್ವು. ಈಗ ಮತ್ತೆ ಅಂಥದ್ದೇ ದಂಧೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುತ್ತಿದ್ದ ಬಗ್ಗೆ ಮಾಹಿತಿ ಪಡೆದುಕೊಂಡಾಗ ಒಂದಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಆ ದಂಧೆ ನಿಂತಿಲ್ಲ ಅನ್ನುವ ಮಾಹಿತಿ ಬಂತು. ಶಿವಮೊಗ್ಗ, ಬಳ್ಳಾರಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಅವ್ಯವಹತವಾಗಿ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಇರುವುದನ್ನ ಖಚಿತಪಡಿಸಿಕೊಂಡ್ವಿ. ಆ ದಂಧೆಯ ವಿರುದ್ಧ ಮತ್ತೆ ನಮ್ಮ ಕಾರ್ಯಾಚರಣೆ ಮುಂದುವರಿಯಿತು. ದಂಧೆಕೋರರು ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನ ತಂದು ಅವುಗಳನ್ನ ಪೋರ್ಟಬಲ್ ಸಿಲಿಂಡರ್ ಆಟೋಗಳಿಗೆ, ವ್ಯಾನ್ಗಳಿಗೆ ತುಂಬ್ತಾರೆ. ಗ್ಯಾಸ್ ಡಂಪ್ ಮಾಡೋ ಸಮಯದಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಮಹಾ ಸ್ಫೋಟ ನಡೆಯುತ್ತೆ. ರಾಜ್ಯದ ಹಲವೆಡೆ ನಗರಗಳ ಆಯಕಟ್ಟಿನ ಸ್ಥಳಗಳಲ್ಲೇ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಿದೆ. ಅದು ಸಹ ಜನವಸತಿ ಪ್ರದೇಶಗಳಲ್ಲೇ ಅನ್ನೋದು ಆತಂಕಕಾರಿ ವಿಚಾರ. ಶೆಡ್, ಮನೆಗಳ ಒಳಗೆ ಈ ದಂಧೆ ರಾಜಾರೋಷವಾಗಿ ನಡೀತಿದೆ. ಇದೊಂದು ರೀತಿಯಲ್ಲಿ ಟೈಮ್ ಬಾಂಬ್. ಯಾವಾಗ ಬೇಕಾದ್ರೂ ಸಿಡಿಯಬಹುದು ಅನ್ನುವ ಭಯಾನಕ ಮಾಹಿತಿ ಸಿಕ್ತು. ಇಂತಹ ಮಾಹಿತಿ ಆಧರಿಸಿ ಮೊದಲು ನಾವು ಹೋಗಿದ್ದು ವಿಜಯಪುರ ಜಿಲ್ಲೆಗೆ. ವಿಜಯಪುರ ನಗರದ ಸಂಧಿ ಗೊಂದಿಗಳಲ್ಲೂ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಿದೆ. ಅದರಲ್ಲೂ ನಗರದ ಜನವಸತಿ ಪ್ರದೇಶ, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ನಿತ್ಯ ನೂರಾರು ಜನರು ಸೇರುವ ಸಿನಿಮಾ ಥಿಯೇಟರ್ಗಳ ಆಸುಪಾಸಲ್ಲೇ ಈ ಡೆಡ್ಲಿ ದಂಧೆ ನಡೀತಿದೆ. ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸೋಕೆ ನಮ್ಮ ತಂಡ ರಹಸ್ಯ ಕ್ಯಾಮ್ರಾ ಸಮೇತ ಭಯಾನಕ ಅಡ್ಡೆಗಳಿಗೆ ನುಗ್ಗಿತು ನೋಡಿ. ವಿಜಯಪುರ ಶಾಪೇಟೆಯಲ್ಲಿ ರೀಫಿಲ್ಲಿಂಗ್ ಬಿಂದಾಸ್ ಆಗಿ ನಡೆಯುತ್ತೆ. ಗ್ಯಾಸ್ ರೀಫಿಲ್ಲಿಂಗ್ ವಿಜಯಪುರದ ಶಾಪೇಟೆಯಲ್ಲಿ ದಂಧೆಕೋರನೊಬ್ಬ ಮನೆಯೊಂದರಲ್ಲಿ ಕೈಯಲ್ಲಿ ಖಾಲಿ ಗ್ಯಾಸ್ ಸಿಲಿಂಡರ್ ಹಿಡಿದು ಕೂತಿದ್ದ. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆಯಲ್ಲಿ ಗ್ಯಾಸ್ ತುಂಬುವ ಮೆಷಿನ್ ಇಟ್ಕೊಂಡು ಬಿಂದಾಸ್ ಆಗಿ ದಂಧೆಯಲ್ಲಿ ತೊಡಗಿದ್ದ. ಆ ಕದೀಮ ಈಗ ನಮಗೆ ಸಿಕ್ಕಿದ. ಒಳಗೆ ನೋಡಿದ್ರೆ ಮನೆ ಬಳಕೆಯ ಸಿಲಿಂಡರ್ಗಳು ತುಂಬಿ ತುಳುಕ್ತಾ ಇದ್ವು. ದೊಡ್ಡ ತುಂಬ್ತೀರಿ? ತುಂಬ್ತೀವಿ. ಈ ಎಷ್ಟಾಗತ್ತೆ? 90 ರೂಪಾಯಿ ಕೆಜಿ ಇದ್ರಿ. 90? ಹಾಂ, ಕೆಜಿ. ಕೆಜಿಗೆ ಇದು ಎಷ್ಟು ಕೆಜಿ? 14 ಕೆಜಿ ಆಗತ್ತೆ? 14 ಐತ್ರಿ. 12.65 12 ರೂಪಾಯಿ ಬಿಡ್ರಿ, ತುಂಬಿ ಕೊಟ್ಬಿಡ್ತೀನಿ. ಈ ಸಣ್ಣ ಕಿಲೋ ಕಷ್ಟ ರೀ? ಸಣ್ಣ ತುಂಬೋದನ್ನು ಕಿಲೋ ಕಷ್ಟ? 100 ರೂಪಾಯಿ ಕಿಲೋಕ್ಕೆ ರೀ? ಹಾಂ, 100 ರೂಪಾಯಿ ಕೆಜಿ. ಅದು ತುಟ್ಟಿ ಆದಲ್ಲ 100? ಅವು ಏನು ಹಿಡಿತಾವ್ರಿ? ನೋಡ್ರಿ ಮಾತಾಡ್ತಾರೆ ಇಂಥವು ನಾ ಗ್ಯಾಸ್ ತೊಗೋತೀರ ನಾವು HP ಎಲ್ಲ ಫುಲ್ ಅಲ್ಲ ಉಜ್ವಲ ಅದ ನಮ್ಮ ಕೇಳಿದ್ರಲ್ಲ, ಇವನ ಬಳಿ ತುಂಬಿದ ಗ್ಯಾಸ್ಗಳೇ ಏಜೆನ್ಸಿಗಳಿಂದ ಬರುತ್ತವಂತೆ. ಈ ಮಾತು ಕೇಳಿ ನಮಗೂ ಅಚ್ಚರಿ ಉಂಟಾಯ್ತು. ಕಾರಣ, ಮನೆಗಳಿಗೆ ಗ್ಯಾಸ್ ಬೇಕು ಅಂತ ಏಜೆನ್ಸಿಗಳನ್ನ ಕೇಳಿದ್ರೆ ಸ್ಟಾಕ್ ಇಲ್ಲ ಅನ್ನೋ ಆನ್ಸರ್ ಬರುತ್ತೆ. ಈ ಅಕ್ರಮ ಅಡ್ಡೆಗಳಲ್ಲಿ ಭರ್ತಿಯಾಗಿದ್ದ ನೂರಾರು ಗ್ಯಾಸ್ ಸಿಲಿಂಡರ್ಗಳೇ ಇದ್ವು. ಇನ್ನೊಂದು ವಿಚಿತ್ರ ಅಂದ್ರ, ನಮ್ಮ ತಂಡ ಸ್ಟಿಂಗ್ ಆಪರೇಷನ್ ಅಲ್ಲಿ ತೊಡಗಿದ್ದಾಗ್ಲೇ HP ಕಂಪನಿಯ ಏಜೆನ್ಸಿಯ ಸಿಲಿಂಡರ್ ವಾಹನವೇ ಅಕ್ರಮ ದಂಧೆಕೋರರಿಗೆ ಗ್ಯಾಸ್ ಸಪ್ಲೈಗೆ ಬಂದಿತ್ತು. ಆ ದೃಶ್ಯಗಳನ್ನ ಒಂದ್ಸರಿ ನೋಡ್ಬಿಡಿ. ವಿಜಯಪುರದ ಕೇಂದ್ರ ರೈಲ್ವೆ ನಿಲ್ದಾಣ ರಾಜರೋಷವಾಗಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್. ಕೇಂದ್ರ ರೈಲ್ವೆ ಸ್ಟೇಷನ್ ಬಳಿಯೇ ಭಯಾನಕ ದಂಧೆ. ಕೊಂಚಯ ಮಾರಿದ್ರು ಪ್ರವಾಸಿಗರ ಪ್ರಾಣ ಹರೋಹರ. ವಿಜಯಪುರ ನಗರದ ಕೇಂದ್ರ ರೈಲ್ವೆ ನಿಲ್ದಾಣದ ಹತ್ತಿರದಲ್ಲೇ
ಅಕ್ರಮವಾಗಿ ಸಿಲಿಂಡರ್ ಸಂಗ್ರಹಿಸಿ ಅಲ್ಲಿ ರೀಫಿಲ್ಲಿಂಗ್ ದಂಧೆ ನಡೆಯುತ್ತಿದೆ. ನಿತ್ಯ ಸಾವಿರಾರು ಜನರು ಓಡಾಡುವ ಸ್ಥಳದಲ್ಲೇ ದಂಧೆಕೋರರು ಬಿಂದಾಸಾಗಿ ಅಕ್ರಮದಲ್ಲಿ ತೊಡಗಿದ್ದಾರೆ ಎನ್ನುವ ಮಾಹಿತಿ ಲಭಿಸಿತ್ತು. ಆ ಡೆಗು ಕವರ್ ಸ್ಟೋರಿ ತಂಡ ನುಗ್ಗಿತು. ವಿಜಯಪುರ ನಗರದ ಅತಿ ಹೆಚ್ಚು ಪ್ರವಾಸಿಗರು ಜನರು ಓಡಾಡುವ ರೈಲ್ವೆ ನಿಲ್ದಾಣದ ಬಳಿಯೇ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಸರಾಗವಾಗಿ ಸಾಗಿದೆ. ತಗಡಿನ ಶೆಡ್ ಒಳಗೆ ಗ್ಯಾಸ್ ರಿಫಿಲ್ಲಿಂಗ್ ಮಿಷನ್ಗಳನ್ನ ಬಳಸಿಕೊಂಡು ದಂಧೆ ನಡೆಸ್ತಿದ್ದಾರೆ. ಆಟೋಗಳಿಗೂ ಇಲ್ಲಿ ಅಕ್ರಮವಾಗಿ ಗ್ಯಾಸ್ ರಿಫಿಲ್ ಮಾಡ್ತಾರೆ. ಜನವಸತಿ ಪ್ರದೇಶಗಳಲ್ಲೂ ಬಿಂದಾಸಾಗಿ ಯಾರ ಅಡ್ಡಿಯೂ ಇಲ್ಲದಂತೆ ದಂಧೆ ನಡೀತಾ ಇದೆ. ಪ್ರವಾಸಿಗರು ಓಡಾಡುವ ಸ್ಥಳದಲ್ಲೇ ಈ ಅಕ್ರಮ ಡೇಂಜರಸ್ ದಂಧೆ ತಲೆ ಎತ್ತಿದ್ರು ಕೇಳೋರಿಲ್ಲ, ಹೇಳೋರಿಲ್ಲ. ಹೆಂಗೆ ಕೆ ಜಿ ಐತೆ? 110 ರೂಪಾಯಿ ಕೆಜಿ. 110? 100 ರೂಪಾಯಿ ಇಲ್ಲ? 110 ಅದೇ ತುಟ್ಟ ಆಗೈತಲ್ಲ ಅಣ್ಣ? ದುಡ್ಡು ಆಗಿದ್ರಿ ಗ್ಯಾಸ್ ಅಣ್ಣ 200 ರೂಪಾಯಿ ತುಂಬ್ತೆ? 110 ರೂಪಾಯಿ ಭಾಳ ಆಯ್ತು ಬೈ. ಅಷ್ಟೇ ಐತ್ರಿ ರೇಟ್. ಬೇರೆ ಕಡೆ ಕೇಳಿ ನೋಡ್ರಿ 120 ರೂಪಾಯಿ ಕೆಜಿ ಐತಿ. ಇಲ್ಲ ಮೊದಲು ನಾವು ಅಲ್ಲಿ ಲಕ್ಷ್ಮೀ ಹೊಡಿದ್ರೆ ಐತೆ ಐತೆ ನೋಡ್ರಿ. ಅಲ್ಲಿ 90 ತುಂಬ್ತಿದ್ದು ಮನೆ ಅಲ್ಲೇ ಐತೆ ಯಾರೇ? ಈಗ ಅಲ್ಲೇ ರೇಟ್ ಕೇಳ್ರಿ ಅಷ್ಟೇ ಅದಾರ. ಈಗ 20 ರೂಪಾಯಿ ಟಾಕಿ ರೇಟ್ ಐತಿ. ನಿಮ್ಗೆ ಯಾರು ಎಕ್ಸ್ಪೈರ್ ಆಗ್ತಾರಲ್ರಿ? HP ಭಾರತ ಎಲ್ಲ ಸಿಗ್ತಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.